ಈ ಕೇಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕೈವಾಡ ಇದೆ ಅನ್ನೋ ಆರೋಪಗಳು ಒಂದು ಕಡೆ ಕೇಳಿ ಬರ್ತಾ ಇದ್ರೆ, ಮತ್ತೊಂದೆಡೆ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಪೋಸ್ಟರ್ಗಳು ಪ್ರತ್ಯಕ್ಷವಾಗಿದ್ದಾವೆ. ಬೆಂಗಳೂರಿನ ವಿವಿಧ ಕಡೆ ಡಿ.ಕೆ.ಶಿ ವಿರುದ್ಧ ಪೋಸ್ಟರ್ಗಳು ಕಾಣಿಸಿಕೊಂಡಿದ್ದಾವೆ. ಆ ಪೋಸ್ಟರ್ನಲ್ಲಿ ಡಿ.ಕೆ.ಶಿ ರಾಜಕೀಯ ವ್ಯಭಿಚಾರಿ ಅಂತ ಬರೆಯಲಾಗಿದೆ. ಹೆಣ್ಣು ಮಕ್ಕಳ ಫೋಟೋ ಬಳಸಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಕಿಡಿಕಾರಲಾಗಿದೆ. ಬೆಂಗಳೂರಿನ ಗಲ್ಲಿಗಳಲ್ಲಿ ರಾತ್ರೋರಾತ್ರಿ ಈ ಪೋಸ್ಟರ್ಗಳು ಪ್ರತ್ಯಕ್ಷವಾಗಿದ್ದಾವೆ. ಡಿ.ಕೆ. ಶಿವಕುಮಾರ್ ಅವರ ಜೊತೆ ಸಿದ್ದರಾಮಯ್ಯ ಫೋಟೋಗಳನ್ನ ಕೂಡ ಬಳಸಲಾಗಿದೆ. ಎಲ್ಲಿವರೆಗೆ ಅಂತಂದ್ರೆ ಕೆಪಿಸಿಸಿ ಕಚೇರಿ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಸಹ ಒಡೆತನದ ಲೂಲು ಶಾಪಿಂಗ್ ಮಾಲ್, ಇಲ್ಲೂ ಕೂಡ ಈ ಪೋಸ್ಟರ್ಗಳನ್ನು ಅಂಟಿಸಲಾಗಿದೆ. ನೋಡ್ತಾ ಇದ್ದೀರಿ, ಲೂಲು ಕುಮಾರ ಅಂತ ಬರೆದು ಡಿ.ಕೆ. ಶಿವಕುಮಾರ್ ಅವರ ಫೋಟೋ ಹಾಕಿ ಅದರಲ್ಲಿರುವಂಥ ಕಂಟೆಂಟ್ ಯಾವುದು ಅಂತಂದ್ರೆ ರಾಜಕೀಯ ವ್ಯಭಿಚಾರಿ ಡಿ.ಕೆ. ಶಿವಕುಮಾರ್ ಅಂತ ಪೋಸ್ಟರ್ಗಳನ್ನು ರಾಜಧಾನಿಯ ಅಲ್ಲಲ್ಲೇ ಅಂಟಿಸಲಾಗಿದೆ. ಅದು ವಸಂತನಗರದ ಕೆಪಿಸಿಸಿ ಕಚೇರಿ, ಲೂಲು ಶಾಪಿಂಗ್ ಮಾಲ್ ಸಮೀಪ. ಅಂದರೆ ಲೂಲು ಶಾಪಿಂಗ್ ಮಾಲ್ ಯಾಕೆ ಅಂತಂದರೆ ಅದು ಡಿ.ಕೆ. ಶಿವಕುಮಾರ್ ಅವರ ಸಹ ಒಡೆತನದ ಶಾಪಿಂಗ್ ಮಾಲ್ ಅದು. ಸೊ ಅಲ್ಲೂ ಕೂಡ ಪೋಸ್ಟರ್ಗಳನ್ನು ಹಾಕಲಾಗಿದೆ. ನೋಡ್ತಾ ಇದ್ದೀರಿ, ಲೂಲು ಕುಮಾರ ಅಂತ ಪೋಸ್ಟರನ್ನು ಹಾಕಿ ರಾಜಕೀಯಕ್ಕೋಸ್ಕರ ಹೆಣ್ಣು ಮಕ್ಕಳ ಫೋಟೋಗಳನ್ನು ಬಳಕೆ ಮಾಡಿಕೊಂಡ್ರಿ ಇವರು ಅಂತ ಪೋಸ್ಟರಲ್ಲಿ ಬರೆಯಲಾಗಿದೆ. ಯಾರು ಅಂಟಿಸಿದ್ರು ಅನ್ನೋದರ ಬಗ್ಗೆ ಇನ್ನೂ ಕೂಡ ಯಾವುದೇ ಸ್ಪಷ್ಟತೆ ಇಲ್ಲ. ಬಟ್ ಪೋಸ್ಟರ್ಗಳು ಅಲ್ಲಲ್ಲಿ ಕಾಣಿಸಿಕೊಂಡಿದ್ದಾವೆ. ರಾಜಧಾನಿಯ ಅಲ್ಲಲ್ಲಿ ಪೋಸ್ಟರ್ಗಳು ಕಾಣಿಸಿಕೊಂಡಿದ್ದಾವೆ. ನಿನ್ನೆ ದೇವರಾಜೇಗೌಡ ಆರೋಪವನ್ನು ಮಾಡಿದರು. ಈ ಕೇಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋ ಆರೋಪವನ್ನು ಮಾಡಿ ಅದಕ್ಕೆ ಪೂರಕವಾಗಿ ಒಂದಿಷ್ಟು ಆಡಿಯೋ ಸಾಕ್ಷ್ಯಗಳನ್ನು ಕೊಟ್ಟಿದ್ದರು. ಅದರ ಬೆನ್ನಿಗೆ ಡಿ.ಕೆ. ಶಿವಕುಮಾರ್ ವಿರುದ್ಧ ಜಾತ್ಯತೀತ ಜನತಾದಳ ಕೂಡ ಸಿಡಿದೆದ್ದಿದೆ. ಮತ್ತೊಂದು ಕಡೆ ಪೋಸ್ಟರ್ಗಳು ಕೂಡ ಕಾಣಿಸಿಕೊಂಡಿದ್ದಾವೆ. ಇನ್ನು ಲೂಲು ಶಾಪಿಂಗ್ ಮಾಲ್ ಬಳಿಯಿಂದ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಗೋಷ್ಠಿಯನ್ನು ನಡೆಸಿ ದೇವರಾಜೇಗೌಡ ಒಂದು ಆರೋಪವನ್ನ ಮಾಡಿದ್ರು. ವಿಡಿಯೋಗಳನ್ನ ಹರಿಬಿಟ್ಟಿರೋದು ಅಥವಾ ವೈರಲ್ ಮಾಡಿರೋದು ಡಿ.ಕೆ. ಶಿವಕುಮಾರ್ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಏನು ಈ ಒಂದು ಆರೋಪ ಮಾಡುತ್ತಿದ್ದಂತೆ ಈಗ ಸದ್ಯಕ್ಕೆ ರಾಜಕೀಯಕ್ಕೋಸ್ಕರ ಹೆಣ್ಣು ಮಕ್ಕಳ ಫೋಟೋವನ್ನ ಮಾರಾಟಕ್ಕಿಟ್ಟ ಲೂಲು ಕುಮಾರ ಅನ್ನುವಂತಹ ಪೋಸ್ಟರ್ಸ್ ಲೂಲು ಮಾಲ್ ಎದುರುಗಡೆ, ಜೊತೆಗೆ ಏನು ಸುಜಾತ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಮತ್ತೆ ಕೆಪಿಸಿಸಿ ಕಚೇರಿ ಆಗಿರ್ಬೋದು, ಈ ರೀತಿಯಾದಂತಹ ಪ್ರದೇಶಗಳಲ್ಲಿ ನಿನ್ನೆಯಿಂದ ಕೂಡ ನಿನ್ನೆ ಮಧ್ಯರಾತ್ರಿ ಈ ರೀತಿಯಾದಂಥ ಪೋಸ್ಟರ್ಗಳು ಲೂಲು ಮಾಲ್ ಜೊತೆಗೆ ಸುಜಾತ ಬಸ್ ಸ್ಟಾಪ್ ಜೊತೆಗೆ ಕೆಪಿಸಿಸಿ ಕಚೇರಿ ಮುಂದೆ ಅಂಟಿಸಲಾಗಿದೆ ಅಂತ ಹೇಳಿ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹದ್ದು. ಅಂಟಿಸಿದ್ದಾರೆ. ಜೊತೆಗೆ ಈಗ ಇನ್ನು ಅಪರಿಚಿತರು ಯಾರೋ ಈ ರೀತಿಯಾದಂಥ ಕೃತ್ಯ ಮಾಡಿದ್ದಾರೆ ಅಂತ ಹೇಳಿ ಪ್ರಕರಣ ಕೂಡ ದಾಖಲಾಗುವಂತಹ ಎಲ್ಲ ಸಾಧ್ಯತೆ ಇರುವಂತಹದ್ದು. ಇನ್ನು ಸದ್ಯಕ್ಕೆ ಲೂಲು ಮಾಲ್ ಎದುರುಗಡೆನೆ ಸಾಕಷ್ಟು ಪೋಸ್ಟರ್ಗಳು, ಈ ರೀತಿಯಾದಂಥ ಪೋಸ್ಟರ್ಗಳು ರಾರಾಜಿಸ್ತಾ ಇರುವಂತಹದ್ದು. ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ಒಂದು ಪೋಸ್ಟರ್ ಅನ್ನ ಕೂಡ, ಅಂದ್ರೆ ಸಿದ್ದರಾಮಯ್ಯ ಅವರ ಫೋಟೋವನ್ನು ಕೂಡ ಈ ಪೋಸ್ಟರ್ಗಳಲ್ಲಿ ಬಳಸಿರುವಂತಹದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸದ್ಯಕ್ಕೆ ಸ್ಥಳೀಯ ಪೊಲೀಸರು ಕೂಡ ಈ ಕೆಲವೊಂದು ಪೋಸ್ಟರ್ಗಳನ್ನ ತೆರವುಗೊಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈವರೆಗೂ ಕೂಡ ಯಾರು ಈ ಪೋಸ್ಟರ್ಗಳನ್ನ ಅಂಟಿಸಿದ್ದಾರೆ ಅನ್ನುವಂತಹದ್ದು ಕ್ಲಾರಿಟಿ ಇಲ್ಲ. ಇನ್ನು ಜೊತೆಗೆ ನಿನ್ನೆ ದೇವರಾಜೇಗೌಡರು ಒಂದು ಆರೋಪವನ್ನ ಮಾಡಿದ್ರು. ಈ ಒಂದು ಪ್ರಕರಣಕ್ಕೆ ಅಥವಾ ವಿಡಿಯೋ ವೈರಲ್ ಆಗ್ಲಿಕ್ಕೆ ಕಾರಣ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಜೊತೆಗೆ ಶಿವರಾಮೇಗೌಡರು ಈ ಒಂದು ಪ್ರಕರಣದಲ್ಲಿ ಇದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಮಾಡಿದ್ರು. ಈ ಆರೋಪ ಮಾಡುತ್ತಿದ್ದಂತೆ ರಾತ್ರೋರಾತ್ರಿ ಈ ರೀತಿಯಾದಂತಹ ಪೋಸ್ಟರ್ಗಳು ಎಲ್ಲ ಕಡೆ, ಅಂದ್ರೆ ನಗರದ ಕೆಲವು ಕಡೆ ಈ ರೀತಿಯಾದಂತಹ ಪೋಸ್ಟರ್ಗಳನ್ನು ಅಂಟಿಸಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಇನ್ನು ಸದ್ಯಕ್ಕೆ ಈ ಒಂದು ಪೋಸ್ಟರ್ಗಳ ಕುರಿತಾಗಿ ಈಗಾಗಲೇ ಸ್ಥಳೀಯ ಪೊಲೀಸರು ಕೂಡ ವಿಸಿಟ್ ಮಾಡಿ ಅವುಗಳನ್ನು ತೆರವು ಮಾಡುವಂತಹ ಪ್ರಕ್ರಿಯೆ ಕೂಡ ಮುಂದಾಗಿರುವಂತಹದ್ದು. ಕ್ಯಾಮರಾ ಪರ್ಸನ್ ಜಯಸೂರ್ಯ ಜೊತೆ ಜಿ ಚಂದ್ರಶೇಖರ್, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.